ಸರ್, ನನ್ನ ಹೆಸರು ನವೀನ್ ಅಂತ. ನಮ್ದು ಇದೆ MG ಎಂಟರ್ಪ್ರೈಸಸ್ ಅಂತ ನಮ್ಮ ಅಂಗಡಿ. ನಾವ್ ಯಾವಾಗೂ ಮೊನ್ನೆ ಒಂದು ವಾರದಿಂದ ಇಲ್ಲಿ ಯಾರೋ ವಾಮಿಟ್ ಮಾಡಿದ್ರು. ಯಾವಾಗ ಇಲ್ಲಿ ಕುತ್ಕೊಂತ ಇರ್ತಾರೆ ಹುಡುಗರು, ಇಲ್ಲಿ ಬಿಡಿ ಸಿಗರೇಟ್ ಹೊಡಿಯೋದು, ನಾವು ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಕುತ್ಕೊಂಡು ಬಿಡಿ ಸಿಗರೇಟ್ ಹೊಡಿಯೋದು, ಇಲ್ಲಿ ಗುತ್ತಾಗ್ಲಾಕ್ ಒಗಿಯೋದು, ಇಂಥ ಕೆಲಸಗಳು ಮಾಡ್ತಾ ಇದ್ರು. ಇಲ್ಲಿ ಮೇಲೆ ಅವರು ಜಿಮ್ ರವಿ, ಅದೇ ಅವರು ಚಿಕನ್ ರವಿ ಅವ್ರ ಹುಡುಗರು ಮೇಲೆ ಬಾಡಿಗೆಗಿದ್ದಾರೆ. ಅವ್ರು ಯಾವಾಗ ನಾವು ಹೋಗದ್ಮೇಲೆ ಇಲ್ಲಿ ಕುತ್ಕೊಂತ ಇದ್ರು. ಅದಕ್ಕೆ ಮೊನ್ನೆ ಹೋಗ್ಬಿಟ್ಟು ಕೇಳಿದ್ದಕ್ಕೆ ಅಲ್ಲಿ ನಿಮ್ ಹುಡುಗರ್ನ ಕೂರ್ಸ್ಬೇಡ, ಇಲ್ಲಿ ಗಲೀಜ್ ಮೊನ್ನೆ ಅಲ್ಲಿ ವಾಮಿಟ್ ಮಾಡಿದ್ದಾರೆ, ಹಿಂಗ್ ಗಲೀಜ್ ಮಾಡ್ತಾ ಇದಾರೆ, ಡೈಲಿ ಬಂದು ನಾವು ಸಾರಿಸ್ಬೇಕು ಅಂತ ಹೇಳಿದಕ್ಕೆ ನಾನು ಬಾಡಿಗೆ ಕಟ್ಟಿದೀನಿ, ನಾನು ಅಡ್ವಾನ್ಸ್ ಕೊಟ್ಟಿದೀನಿ, ಹಂಗೆ ಅಂತ ಅವನೇ ಫಸ್ಟ್ ಸ್ಟಾರ್ಟ್ ಮಾಡಿ ಅವನೇ ರೈಸ್ ಮಾಡ್ದ. ಹಂಗಾಗಿ ಮಾತ್ ಇದಾಯ್ತು. ಆಮೇಲೆ ಅದೆಲ್ಲ ಆಗೋದ್ಮೇಲೆ ನಾವ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಅಂಗಡಿ ಪಕ್ಕ ನಿಂತ್ಕೊಂಡಿದ್ರೆ ಮತ್ತೆ ಅವ್ನ ನಿಂತಿ ಕರ್ಕೊಂಡ್ಬಂದು ಅವ್ರ ಹುಡುಗನೆಲ್ಲ ಕರ್ಕೊಂಡ್ಬಂದು ಅವ್ನ ನಿಂತಿ ಬೇಕ್ ಸ್ಟಾರ್ಟ್ ಮಾಡಿದ್ರು. ಸೂಳೆ ಮಕ್ಳು ಹಂಗೆ ಬೇಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವು ಬೇದಿದ್ದಕ್ಕೆ ಅವ್ರ ಹುಡುಗರೆಲ್ಲ ಸೇರ್ಕೊಂಡು ನಮ್ಗೆ ಏಕಾಏಕಿ ನನಗೆ ಲಕ್ಷ್ಮೀಕಾಂತ ಇದ್ದ, ಅವ್ನ್ ಬಿಡಿಸ್ತಾ ಇದ್ದ. ನನ್ಗೆ ಏಕಾಏಕಿ ಎಲ್ಲ 6 ನಿಂದ 7 ಜನ ಸೇರ್ಕೊಂಡು ನನ್ನ ಹೊಡೆದ್ವಿ ಸಾಕ ಸರ್. ಅವರು ದೊಣ್ಣೆಗಳು, ಇನ್ನ ಚಾಕುಗಳು ಎಲ್ಲ ತಂದಿದ್ರು. ಅವರು ಚಿಕನ್ ಹೊಡೆಯೋ ಚಾಕುಗಳು, ದೊಣ್ಣೆಗಳು, ಕತ್ತಿಗಳು ಇಂಥವೆಲ್ಲ ತಂದು ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸರ್. ಅವರು ಅವ್ರ ಆಂಧ್ರದವ್ರು ಅನ್ಕೊಂಡಿ ಸರ್. ಅವ್ರು ಇವರವರಲ್ಲ, ಹುಡುಗರು ಇವರವರಲ್ಲ. ಅವನೊಬ್ಬನು ಇವರು ರವಿ ಅನ್ನೋನು ಇವರವನು. ಹುಡುಗರೆಲ್ಲ ಲೇಪಾಕ್ಷಿನೂ ಆಂಧ್ರದಿಂದ ಎಲ್ಲ ಕರ್ಕೊಂಡ್ಬಂದು ಕೆಲ್ಸಕ್ಕೆ ಇಟ್ಕೊಂಡಿರೋದು. ಅವರು ಅವ್ರಿಗೆಲ್ಲ ನಿಮ್ಗೊಂದು ಫೋಟೋ ಕಳ್ಸಿದೀನಿ, ಅದ್ರಲ್ಲಿ ನೋಡಿ. ಅದ್ರಲ್ಲಿ ಕತ್ತಿ ಎಲ್ಲ ಅವ್ರ ಹತ್ರ ಇರೋದೆಲ್ಲ ಗೊತ್ತು. ಮೊನ್ನೆ ವಾರದಿಂದ ಇಲ್ಲಿ ಲಾಂಗ್ ಎತ್ಕೊಂಡು ಇಲ್ಲಿ ಅವರಷ್ಟು ಅವರೇ ಕಿತ್ತಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು 4 ದಿವಸದಿಂದ ಅವನು ಒಂದು ರೋಡಿ ಶೀಟ್ ಇದೆ ಸರ್. ದೊಡ್ಡ ರೋಡಿ ತರನೇ ಆಡ್ತಾನೆ ಅವನು. ರವಿ ಅಂತ ಹೇಳ್ಬಿಟ್ಟು ಅವ್ನು ರೋಡಿ ಶೀಟ್ ಇದೆ, ಚಿಕನ್ ರವಿ ಅಂತ ಹೇಳ್ಬಿಟ್ಟು ಒಂದು ರೋಡಿ ಶೀಟ್ ಇದೆ. ಅವ್ನು ಯಾವಾಗ ಹಿಂಗೆ ಹುಡುಗನ ಹಾಕೊಡೋದು ಎಲ್ಲ ಕಡೆನೂ ಇದೆ. ಒಂದು ಯಾವ ಗಲಾಟೆ ಮಾಡ್ಸೋದು ಹುಡುಗಕ್ಕೆಲ್ಲ ಅವನು ಹೋಗಲ್ಲ, ಹುಡುಗನ್ ಕಲಿಸ್ತಾನೆ. ಮೊನ್ನೆ ಹಿಂಗಾಗಿದೆ. ಹಿಂಗೆ ಸುಮ್ಮನೆ ಹೇಳಿದಿಷ್ಟೇ, ಇಲ್ಲಿ ವಾಮಿಟ್ ಮಾಡ್ಬೇಡ್ರಿ, ಇಲ್ಲಿ ಕುತ್ಕೋಬೇಡ್ರಿ, ಇಲ್ಲಿ ಗಲೀಜ್ ಮಾಡ್ಬೇಡ್ರಿ. ಇಲ್ಲಿ ಹೊಡೆದು ಸರ್. ಇಲ್ಲಿ ಹೊಡೆದ ತಕ್ಷಣ ನಂಗೆ ಕಣ್ಣು ತೆಗಿಯಕ್ ಆಗಿಲ್ಲ. ಮತ್ತೆ ನೈಟ್ ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಚಿಕ್ಕಬಳ್ಳಾಪುರ ಕೈಗೆ ಇಲ್ಲೂ ಹೊಡೆದಿದೆ ಸರ್. ಇಲ್ಲಿ ನುಗ್ಬಿಟ್ರು ಅಲ್ಲಿ 6-7 ಜನ ಸರ್. ಎಲ್ಲಾರು ನನ್ ಮೇಲೆ ಬಿದ್ದೋಗ್ಬಿಟ್ರು. ಎಲ್ಲಾರು ಬಿದ್ದೋಗಿದ್ರು ಬೆಳಿಲ್ಲ. ಹೊಟ್ಟೆಗೆ, ಎದೆಗೆ ಎಲ್ಲಿ ಸಿಕ್ಕರೆ ಅಲ್ಲಿ ಒದ್ದು ಬಿಸಾಗಿ, ಇಲ್ಲಿ ನೋತಾ ಇದೆ, ಬೆನ್ನು ನೋತಾ ಇದೆ, ಕಾಲು ನೋತಾ ಇದೆ, ಎಲ್ಲೆಲ್ಲ ಒದ್ದು ಬಿಸಾಕ್ರಿ ಸರ್. ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದು FIR ಆಗಿ ಇನ್ನು ಅದೇ FIR ಮಾಡ್ತೀನಿ ಅಂತ ಹೇಳಿದ್ರೆ. ರವಿ ಅಂತ ಗೊತ್ತು, ಅವ್ರ ಹುಡುಗರ ಹೆಸರು ಗೊತ್ತಿಲ್ಲ. 6 ರಿಂದ 7 ಜನ ಇದ್ರು ಸರ್. ಅವ್ರ ಮಿಸ್ಸಸ್ ಇಲ್ಲ FIR ಮಾಡಿ ಅವ್ರು ಬೈದ್ರಲ್ಲ. ಅವ್ರು ಬಂದು ಬೈದ್ರು. ಅವ್ರು ಬಂದಿದ್ದಕ್ಕೆ ಇವ್ರ ಹುಡುಗರೆಲ್ಲ ಬಂದು ನಮ್ಮ ಮೇಲೆ ಇದಾಗಿತ್ತು. ರವಿನೂ ಹೊಡೆದ, ಅವ್ರ ಹುಡುಗರು ಹೊಡೆದ್ರು, ಎಲ್ಲಾರು ಸೇರ್ಕೊಂಡು ಹೊಡೆದ್ರು. ರಾತ್ರಿ 9:30 ಟೈಮಲ್ಲಿ ಆಗಿತ್ತು ಸರ್. 9:30, 9:40 ಆಗಿತ್ತು. ಅವರು ಎಲ್ಲ ತಂದಿದ್ರು ಸರ್. ದಿನಗಳೆಲ್ಲ ತಂದಿದ್ರು. ನಂಗೆ ಇಲ್ಲಿ ಏಟ್ ಬಿದ್ದಿದ ತಕ್ಷಣ ನಂಗೆ ಕಣ್ಣುಗಳೆಲ್ಲ ಒಂಥರ ಮಂಜಾಗೋಯ್ತು. ಮತ್ತೆ ಏನು ಕಾಣಿಸ್ಲಿಲ್ಲ. ಫುಲ್ ಬ್ಲೀಡಿಂಗ್. 1 hour ಇಲ್ಲಿ ಈ ಹಾಸ್ಪಿಟಲ್ ಆಗ್ಲಿಲ್ಲ. ಮತ್ತೆ ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರು. ಅಲ್ಲವರೆಗೂ ಬ್ಲಡ್ ನಿಂತ ಇಲ್ಲ ಅಲ್ಲಿವರೆಗೂ. ಮತ್ತೆ ಯಾರು ಬಂದು ಪೊಲೀಸರು ಅವತ್ತು ನೈಟ್ ಬಂದಿದ್ದ? ಇಲ್ಲ, ಮಾರ್ನಿಂಗ್ ಬಂದು. ನಾನು ನೈಟ್ ಎಷ್ಟು ನಂಗೆ ಒಂದು ಅರ್ಧ ಗಂಟೆ 1 hour ನಂಗೆ ಜ್ಞಾನನೇ ಇರ್ಲಿಲ್ಲ. 1 hour ಆದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ನೋಡ್ಸ್ಕೊಂಡು ಮತ್ತೆ ಅಲ್ಲಿ MNC ಮಾಡಿಸಿ ಮತ್ತೆ ಬಂದು ಬೆಳಿಗ್ಗೆ ಇಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನಿನ್ನೆ.